ವಾರ್ತೆಗಳು ಓದುತ್ತಿರುವವರು ಹಿತಕರ್ ಜೈ. ಮುಖ್ಯಾಂಶಗಳು: ಜನತಾ ದರ್ಶನ ನಡೆಸದೆ ಸರ್ಕಾರದ ಸುತ್ತೋಲೆ ಉಲ್ಲಂಘಿಸಿರುವ ಶಿವಮೊಗ್ಗ ಜಿಲ್ಲಾಧಿಕಾರಿಗಳ ವಿರುದ್ಧ ರಾಜ್ಯ ರೈತ ಸಂಘದಿಂದ ತೀವ್ರ ಆಕ್ರೋಶ. ಶರಾವತಿ ನದಿಯಿಂದ ಬೆಂಗಳೂರಿಗೆ ನೀರು ಸರಬರಾಜು ಯೋಜನೆ ಅವೈಜ್ಞಾನಿಕ, ರೈತ ಸಂಘದಿಂದ ಹೋರಾಟದ ಎಚ್ಚರಿಕೆ. ಬಿಜೆಪಿಯ ರಾಜ್ಯಾಧ್ಯಕ್ಷರನ್ನಾಗಿ ರಾಷ್ಟ್ರೀಯ ನಾಯಕರು ಸಮಾಲೋಚಿಸಿ ಆಯ್ಕೆ ಮಾಡಿದ್ದಾರೆ, ಸ್ಥಾನ ಕಲ್ಪಿಸಿದ್ದಾರೆ. ಆದ್ದರಿಂದ ರಾಜ್ಯ ಸರ್ಕಾರದ ಭ್ರಷ್ಟಾಚಾರ ಖಂಡಿಸಿ ಕಳೆದ 3 ತಿಂಗಳಿಂದ ಒಂಟಿ ಕಾಲಿನಲ್ಲಿ ನಿಲ್ಲಿಸುತ್ತಿದ್ದೇನೆ. ಬಿವೈ ವಿಜಯೇಂದ್ರ ಸ್ಪಷ್ಟನೆ. ಅಪಘಾತಗಳಂತ ತುರ್ತು ಸಂದರ್ಭದಲ್ಲಿ ನೀರು ಕುಡಿಸಬಾರದು ಎಂಬ ಸಮಗ್ರ ಮತ್ತು ಅತ್ಯಮೂಲ್ಯವಾದ ಮಾಹಿತಿ ನೀಡಿದ ಡಾಕ್ಟರ್ ನಿರಂಜನ್. ವಾರ್ತೆಗಳು ನೋಡ್ತಾ ಇರಿ, ಮುಂದುವರಿ. ಕರ್ನಾಟಕ ರಾಜ್ಯ ಸರ್ಕಾರದ ಸುತ್ತೋಲೆ ಮೂಲಕ ಶಿವಮೊಗ್ಗ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿಯೂ ಜೂನ್ ಮತ್ತು ಜುಲೈ 2024ರೊಳಗೆ ಜನಸ್ಪಂದನ ಸಭೆ ನಡೆಸಿ ಅಹವಾಲು ಸ್ವೀಕರಿಸಿ ಕುಂದುಕೊರತೆಗಳ ಶೀಘ್ರ ಪರಿಹರಿಸಬೇಕು ಎಂಬ ಆದೇಶವನ್ನು ಶಿವಮೊಗ್ಗ ಜಿಲ್ಲಾಧಿಕಾರಿಗಳು ಉಲ್ಲಂಘಿಸಿದ್ದಾರೆ ಎಂದು ಗಣಪತಿಯಪ್ಪ ಸ್ಥಾಪಿತ ರೈತ ಸಂಘದ ಮುಖಂಡ ರಮೇಶ್ ಕೆಳದಿ ಆರೋಪಿಸಿದ್ದಾರೆ. ಅವರು ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯಾಗಿದ್ದ ರಜನೀಶ್ ಗೋಯಲ್ ಅವರು 2024ರ ಮೇ 7ರಂದು ಹೊರಡಿಸಿರುವ ಸುತ್ತೋಲೆಯಲ್ಲಿ ತಾಲೂಕು ಮಟ್ಟದಲ್ಲಿ ಜನಸ್ಪಂದನ ಸಭೆ ನಡೆಸಿ ಜುಲೈ 15ರೊಳಗೆ ಸ್ವೀಕೃತಗೊಂಡಿರುವ ಅಹವಾಲುಗಳ ಕುರಿತು ಕ್ರಮ ಕೈಗೊಂಡು ಮುಖ್ಯಮಂತ್ರಿಗಳ ಅಪರ ಕಾರ್ಯದರ್ಶಿಗಳಿಗೆ ವರದಿ ಸಲ್ಲಿಸಬೇಕು ಎಂಬ ಸ್ಪಷ್ಟ ಆದೇಶದಲ್ಲಿದ್ದರೂ ಜಿಲ್ಲಾಧಿಕಾರಿಗಳು ಕ್ರಮ ವಹಿಸಲಿಲ್ಲ ಎಂದು ದೂರಿದರು. ಶಿವಮೊಗ್ಗ ಜಿಲ್ಲೆಯ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಂದ ಲಿಖಿತ ಸುತ್ತೋಲೆ ರವಾನೆಯಾಗಿರುವ ಸುತ್ತೋಲೆ ಪ್ರತಿಯನ್ನು ಪತ್ರಿಕಾಗೋಷ್ಠಿಯಲ್ಲಿ ಪ್ರದರ್ಶಿಸಿದರು. ಸೊರಬ ತಾಲೂಕಿನಲ್ಲಿ ಮಾತ್ರ ಜನಸ್ಪಂದನೆ ಸಭೆ ನಡೆಸಿದ್ದು, ಜಿಲ್ಲೆಯ ಉಳಿದ ಎಲ್ಲ ತಾಲೂಕುಗಳಲ್ಲಿಯೂ ಕೂಡ ಜನಸ್ಪಂದನ ಸಭೆ ನಡೆಸದೆ ಸರ್ಕಾರದ ಸುತ್ತೋಲೆಯನ್ನು ಗಾಳಿಗೆ ತೂರಿರುವ ಜಿಲ್ಲಾಧಿಕಾರಿಗಳ ವಿರುದ್ಧ ರೈತ ಸಂಘದಿಂದ ಆಕ್ರೋಶ ವ್ಯಕ್ತಪಡಿಸಿತ್ತಲ್ಲದೆ ಜಿಲ್ಲಾಧಿಕಾರಿಗಳ ನಿರ್ಲಕ್ಷ್ಯತನದ ವಿರುದ್ಧ ಮುಖ್ಯಮಂತ್ರಿಗಳ ಗಮನಕ್ಕೆ ತರುವುದಾಗಿ ಘೋಷಿಸಿದರು. ರೈತ ಸಂಘದ ಗಣಪತಿಯಪ್ಪ ಸ್ಥಾಪಿತ ಜಿಲ್ಲಾಧ್ಯಕ್ಷ ದಿನೇಶ್ ಶಿರವಾಳ ಮಾತನಾಡಿ, ಶರಾವತಿ ನದಿ ನೀರು ಬೆಂಗಳೂರಿಗೆ ಸರಬರಾಜು ಯೋಜನೆ ಅವೈಜ್ಞಾನಿಕವಾಗಿದೆ. ಯಾವುದೇ ಕಾರಣಕ್ಕೂ ಸದರಿ ಯೋಜನೆ ಜಾರಿಯಾಗಲು ಬಿಡಬಾರದು. ಕ್ಷೇತ್ರದ ಶಾಸಕರು ಶರಾವತಿ ನದಿ ಉಳಿಸಿ ಹೋರಾಟಕ್ಕೆ ಕೈಜೋಡಿಸಬೇಕು. ಈ ಹಿಂದಿನ ಶಾಸಕರ ಅವಧಿಯಲ್ಲೂ ಕೂಡ ನಮ್ಮ ಹೋರಾಟದ ಜೊತೆ ಕೈಜೋಡಿಸಿದ್ದರು ಎಂದು ನೆನಪಿಸಿದರು. ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕು ಜನರನ್ನು ಒಗ್ಗೂಡಿಸಿಕೊಂಡು ಹೋರಾಟ ನಡೆಸಲು ಪ್ರಕ್ರಿಯೆಗಳು ನಡೆಯುತ್ತಿದೆ. ಇದೇ ವೇಳೆ ಹೋರಾಟ ವಿಳಂಬವಾದಲ್ಲಿ ರೈತ ಸಂಘ ತನ್ನ ಹೋರಾಟವನ್ನು ಶರಾವತಿ ಉಳಿಸಿ ಮುಂದುವರಿಸುತ್ತದೆ ಎಂದು ಹೇಳಿದರು. ಈಗಾಗಲೇ ಶರಾವತಿ ಸಂತ್ರಸ್ತರಿಗೆ ಕಳೆದ 60 ವರ್ಷಗಳಿಂದ ಸೂಕ್ತ ಪರಿಹಾರ ನೀಡಿಲ್ಲ, ಬದಲಿ ಭೂಮಿ ನೀಡಿಲ್ಲ. ಸಾಗರದ ಬಸವನಹೊಳೆ ಡ್ಯಾಂ ನಿರ್ಮಾಣಕ್ಕೆ ಭೂಮಿ ಕಳೆದುಕೊಂಡವರಿಗೂ ಕೂಡ ಪರಿಹಾರ ನೀಡಿಲ್ಲ. ಹೀಗಿರುವಾಗ ಶರಾವತಿ ಯೋಜನೆ ಕೈಗೊಳ್ಳಲು ಸರ್ಕಾರಕ್ಕೆ ನೈತಿಕತೆ ಇಲ್ಲ ಎಂದು ಅವರು ಜಿಲ್ಲೆಯ ಜನ ಶರಾವತಿ ನದಿ ಉಳಿಸಿ ಹೋರಾಟಕ್ಕೆ ಸಿದ್ದರಿದ್ದಾರೆ ಎಂದರು. ಶಿವಮೊಗ್ಗ ಜಿಲ್ಲೆಯ ರೈತ ಸಮುದಾಯಗಳಿಗೆ ಕಂದಾಯ ಇಲಾಖೆ ಮತ್ತು ಅರಣ್ಯ ಇಲಾಖೆಯಿಂದ ಕಿರುಕುಳ ನೀಡುತ್ತಿದ್ದಾರೆ. ದಿನಕ್ಕೊಂದು ಆದೇಶ ಮತ್ತು ಸುತ್ತೋಲೆ ಹಿಡಿದುಕೊಂಡು ರೈತರ ಮೇಲೆ ದೌರ್ಜನ್ಯ ನಡೆಸುತ್ತಿದೆ. ಒಕ್ಕಲೆಬ್ಬಿಸುವ ಬೆದರಿಕೆ ಹಾಕುತ್ತಿದ್ದರೂ ಜಿಲ್ಲಾ ಉಸ್ತುವಾರಿ ಸಚಿವರು ಯಾವುದೇ ಪ್ರತಿಕ್ರಿಯೆ ನೀಡುವುದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಮೆಸ್ಕಾಂ ಅಧಿಕಾರಿಗಳಿಂದ ಸಾಗರ ತಾಲೂಕಿನ ರೈತರು ಹಾಗೂ ಬಡಕೂಲಿ ಕಾರ್ಮಿಕರುಗಳ ಮೇಲೆ ದೌರ್ಜನ್ಯ ನಡೆಯುತ್ತಿದೆ. ಮೆಸ್ಕಾಂ ಸಿಬ್ಬಂದಿಗಳಿಗೆ ವಿದ್ಯುತ್ ಬಿಲ್ ವಸೂಲಿಗೆ ಟಾರ್ಗೆಟ್ ನೀಡಿ ಬಿಲ್ ಪಾವತಿಗೆ ವಿಳಂಬವಾಗಿರುವ ಮನೆಗಳ ವಿದ್ಯುತ್ ಸಂಪರ್ಕ ಕಡಿತಗೊಳಿಸುವ ಮೂಲಕ ಗ್ರಾಮಾಂತರ ಹಾಗೂ ಉಪವಿಭಾಗೀಯ ವ್ಯಾಪ್ತಿಯ ಎಲ್ಲ ವಿದ್ಯುತ್ ಗ್ರಾಹಕರಿಗೆ ಕಿರುಕುಳವಾಗುತ್ತಿದೆ. ಆದ್ದರಿಂದ ಗುರುವಾರ ಮೆಸ್ಕಾಂ ಉಪವಿಭಾಗೀಯ ಕಚೇರಿಗೆ ಮುತ್ತಿಗೆ ಹಾಕುತ್ತೇವೆ ಎಂದು ರೈತ ಸಂಘದ ಮೂಲಕ ಘೋಷಿಸಿದರು. ಸುದ್ದಿಗೋಷ್ಠಿಯಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷ ದಿನೇಶ್ ಶಿರವಾಳ, ಮುಖಂಡರುಗಳಾದ ರಮೇಶ್ ಕೆಳದಿ, ಡಾಕ್ಟರ್ ರಾಮಚಂದ್ರ ಮನೆಘಟ್ಟ, ಶಿವಕುಮಾರ್ ಗೌಡ, ಹೇಮಂತ್ ಹೆಗಡೆ, ಕುಮಾರ್ ಗೌಡ, ಶಿವಣ್ಣ ಆಚಾರ್, ವೆಂಕಟರಮಣ ಭಟ್ ಮೊದಲಾದವರು ಉಪಸ್ಥಿತರಿದ್ದರು. ಮಾಧ್ಯಮದಲ್ಲಿ ನಾನು ನೋಡಿದ್ದೆ, ಅವರು ಕೂಡ ನಮ್ದು ವಿರೋಧ ಇದೆ ಅಂತ ಹೇಳಿ ಹೇಳಿದ್ದಾರೆ. ಈ ಗೊಂದಲ ನಿವಾರಿಸಬೇಕು. ಮೊದಲನೇದಾಗಿ ಶಾಸಕರು ಈ ಗೊಂದಲವನ್ನ ನಿವಾರಿಸಿಕೊಳ್ಳಿ. ಆ ನಂತರದಲ್ಲಿ ಹೋರಾಟದಲ್ಲಿ ಈ ಹಿಂದೆ ಏನು 2018-19ರಲ್ಲಿ ಹೋರಾಟ ನಡೆದಿತ್ತು, ಆ ಸಂದರ್ಭದಲ್ಲಿ ನಾವು ನೋಡಿದ್ದೇವೆ. ಎಲ್ಲರೂ ಕೂಡ ಭಾಗವಹಿಸಿದ್ರು, ವಿರೋಧಿಸಿದ್ರು ಕೂಡ. ಅವತ್ತು ಸರ್ಕಾರ ಬಿಜೆಪಿದಿದ್ರು ಕೂಡ ಅವತ್ತಿನ ಶಾಸಕರಾಗಿ ಹಾಲಪ್ಪನವರು ಅವರು ಕೂಡ ಈ ಯೋಜನೆ ವಿರೋಧಿಸಿ ಹೋರಾಟದಲ್ಲಿ ಭಾಗವಹಿಸಿದ್ರು. ಜನರ ಭಾವನೆಗಳಿಗೆ ವಿರುದ್ಧವಾಗಿ ಹೋಗಿರಲಿಲ್ಲ. ನಾನು ಈ ಸಂದರ್ಭದಲ್ಲಿ ಅವ್ರನ್ನ ಆ ವಿಚಾರಕ್ಕೆ ಅಭಿನಂದಿಸ್ತೇನೆ. ಈಗಲೂ ಕೂಡ ಅದೇ ನಿರೀಕ್ಷೆಯನ್ನು ನಾವು ನಮ್ಮ ಜಿಲ್ಲೆಯ ಜನ ಮಾಡ್ತಾ ಇದ್ದೇವೆ. ನಮ್ಮ ಜಿಲ್ಲೆಯ ಜನರ ಭಾವನೆಗಳಿಗೆ ವಿರುದ್ಧ ದಿಕ್ಕಿನಲ್ಲಿ ಹೋಗಬೇಡಿ ಶಾಸಕರೇ, ಸಚಿವರುಗಳೇ ಅಂತ ಹೇಳಿ ನೀವು ಸರ್ಕಾರದ ವಿರುದ್ಧ ಒತ್ತಡ ತರಬೇಕು. ಹಂಗೂ ಒಂದು ವೇಳೆ ಇದು ಹೋರಾಟ ರೂಪುಗೊಂಡ್ರೆ ನಮ್ಮ ಜೊತೆ ನೀವು ಇರಬೇಕು, ನಮ್ಮ ಇಡೀ ಜಿಲ್ಲೆಯ ಜನರ ಜೊತೆ ನೀವು ಇರಬೇಕು ಅನ್ನೋ ಮನವಿಯನ್ನ ಈ ಸಂದರ್ಭದಲ್ಲಿ ನಾನು ಅವರಿಗೆ ಮಾಡಿಕೊಳ್ಳಿಕ್ಕೆ
ಬಯಸ್ತೇನೆ. ಇವತ್ತು ಯುಜಿಡಿ ಕಾಮಗಾರಿ ನೀವೆಲ್ಲ ನೋಡ್ತಾ ಇದ್ದ ಹಾಗೆ 12-13 ವರ್ಷದಿಂದ ನಡೀತಾನೆ ಇದೆ, ಅದು ಮುಗಿಯೋದಿಲ್ಲ. ನಮ್ಮ ಈ ಮಲೆನಾಡು ಭಾಗಕ್ಕೆ ಈ ತರದ ಯೋಜನೆಗಳು ಮಾರ್ಗವಾಗ್ತವೆ ವಿನಃ ಯಾರಿಗೂ ಕೂಡ ಯಾವುದೇ ಜನರಿಗೆ ಆಗಲಿ ನಮ್ಮ ತಾಲೂಕಿಗೆ ಪೂರಕವಾದಂತ ಯೋಜನೆಗಳಾಗಿ ಮಾರ್ಪಾಡಾಗುವುದಿಲ್ಲ. ಈ ಸಂದರ್ಭದಲ್ಲಿ ಹಲವಾರು ಜನ ನಾಯಕರುಗಳು ಗೊಂದಲಕ್ಕೆ ಸಿಕ್ಕಾಕೊಂಡಿದ್ದಾರೆ. ಈ ಹಿಂದೆ ಹೋರಾಟದಲ್ಲಿ ಭಾಗವಹಿಸಿದರೆ ಈಗ ಹೋರಾಟದಿಂದ ಹಿಂದೆ ಸರಿಯೋ ಮಟ್ಟಕ್ಕೆ ಈ ಇವತ್ತಿನ ಹೇಳಿಕೆಗಳು ನಿನ್ನೆ ಮೊನ್ನೆಯಿಂದ ಬರ್ತಾ ಇರೋದು ನೋಡಿದ್ರೆ, ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಈ ಹೋರಾಟ ನಿಲ್ಲೋದಿಲ್ಲ. ಬಹಳಷ್ಟು ಜನ ಇಡೀ ನಮ್ಮ ಜನರ ಭಾವನೆಗೆ ಧಕ್ಕೆ ಆಗಿದೆ, ಮತ್ತೆ ಅಸ್ತಿತ್ವ ಕೂಡ ನಮ್ಮ ಜಿಲ್ಲೆ ಜನರ ಅಸ್ತಿತ್ವ ಕೂಡ ಒಂದು ಸ್ವಲ್ಪ ಮಂದಗತಿ ಆಗಿರ್ಬೋದು. ಯಾಕಂತಂದ್ರೆ ಸರ್ಕಾರಕ್ಕೆ ಮನವಿ ಕೊಡ್ತಕ್ಕಂಥದ್ದು ಸ್ವಲ್ಪ ಲೇಟ್ ಆಯ್ತು. ನಿನ್ನೆ ಮೊನ್ನೆ ಬೇರೆ ಬೇರೆ ಕಡೆ ಹೋಗಿದ್ದಾರೆ, ಕಾರವಾರ ಆ ಕಡೆ ಎಲ್ಲ ಹೋಗಿದ್ದಾರೆ. ಬಹುಶಃ ಅದು ಇನ್ನೂ ಮಂದಗತಿ ಆಯ್ತು ಅಂತಂದ್ರೆ ನಮ್ಮ ರೈತ ಸಂಘಟನೆ ಇದರ ನೇತೃತ್ವ ತಗೊಳ್ಳಿಕ್ಕೂ ಕೂಡ ಹಿಂದೆ ಮುಂದೆ ನೋಡೋದಿಲ್ಲ. ನಾವು ಯಾವುದೇ ಕಾರಣಕ್ಕೂ ಈ ಹೋರಾಟದಿಂದ ಹಿಂದೆ ಸರಿಯೋದಿಲ್ಲ. ಮತ್ತೊಂದು, ಶರಾವತಿ ಮುಳುಗಡೆ ಸಂತ್ರಸ್ತರ ವಿಚಾರದಲ್ಲಿ ಈ ಭೂಮಿ ಕಳ್ಕೊಂಡಂತವರಿಗೆ ಪುನರ್ವಸತಿ ಕಲ್ಪಿಸಿಲ್ಲ. ಇಲ್ಲಿಂದ ನೀರು ಕೊಡ್ತಕ್ಕಂಥ ವಿಚಾರದಲ್ಲಿ ನಮ್ದು ವಿರೋಧ ಯಾಕಪ್ಪ ಅಂತಂದ್ರೆ, ಬಹುಶಃ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ನಾಯಕರು ಸುದೀರ್ಘ ಸಮಾಲೋಚನೆ ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ಹಾಗೂ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾಜಿ ಅವರು ಅಮಿತ್ ಶಾ ಅವರು ನನ್ನ ಮೇಲೆ ವಿಶ್ವಾಸವಿರಿಸಿ ನೀಡಿರುವ ಕರ್ನಾಟಕ ರಾಜ್ಯದ ಬಿಜೆಪಿ ಅಧ್ಯಕ್ಷ ಸ್ಥಾನವನ್ನು ನಾನೊಬ್ಬ ನಾಯಕನಾಗಿ ಅಲ್ಲ, ಪ್ರಾಮಾಣಿಕ ಕಾರ್ಯಕರ್ತನಾಗಿ ಪ್ರಾಮಾಣಿಕವಾಗಿ ನಿರ್ವಹಿಸುತ್ತಿದ್ದೇನೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಪ್ರತಿಕ್ರಿಯಿಸಿದರು. ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಯಾರು ಏನೇ ಹೇಳಲಿ ಅದು ನನಗೆ ಮುಖ್ಯವಲ್ಲ. ಪಕ್ಷದ ಜವಾಬ್ದಾರಿಯನ್ನು ಹೊತ್ತಿರುವ ಕಳೆದ 3 ತಿಂಗಳಿಂದ ಕರ್ನಾಟಕ ರಾಜ್ಯದ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನು ಒಂಟಿಕಾಲಿನಲ್ಲಿ ನಿಲ್ಲಿಸುವ ಮೂಲಕ ಬಿಜೆಪಿ ತನ್ನ ಹೋರಾಟವನ್ನು ಗಟ್ಟಿಯಾಗಿ ನಿರ್ವಹಿಸುತ್ತದೆ ಎಂದರು. ಬಿಜೆಪಿ ಕಾಂಗ್ರೆಸ್ಸಿನ ಹಗರಣಗಳ ವಿರುದ್ಧ ಹೋರಾಟ ಕೈಗೆತ್ತಿಕೊಂಡ ಬಳಿಕ ಬಿಜೆಪಿ ಮುಖಂಡರುಗಳಿಗೆ ಬೆದರಿಕೆ ಹಾಕುವುದು, ಬ್ಲಾಕ್ಮೇಲ್ ಮಾಡುವ ಮೂಲಕ ಕಾಂಗ್ರೆಸ್ನವರು ಹಾಕಿರುವ ಸವಾಲುಗಳನ್ನು ಸ್ವೀಕರಿಸಿದ್ದೇವೆ. ನಾವು ನಮ್ಮ ಪಕ್ಷದ ಮುಖಂಡರುಗಳು ಹಾಗೂ ಯಾವುದೇ ಸವಾಲುಗಳಿಗೂ ಹೆದರುವುದಿಲ್ಲ. ವಾಲ್ಮೀಕಿ ಹಗರಣ ಮತ್ತು ಮೂಢ ಹಗರಣಗಳಿರಬಹುದು. ಅಹಿಂದ ಹೆಸರಿನಲ್ಲಿ ಹಿಂದುಳಿದ ವರ್ಗದವರಿಗೆ, ಬಡವರಿಗೆ ಅನ್ಯಾಯ ಮಾಡುತ್ತಿರುವ ಪ್ರಕರಣಗಳ ವಿರುದ್ಧ ಹೋರಾಟ ಮುಂದುವರಿಸುತ್ತೇವೆ ಎಂದು ರಾಜ್ಯಾಧ್ಯಕ್ಷರು ಎಚ್ಚರಿಕೆ ನೀಡಿದರು. ಮುಖ್ಯಮಂತ್ರಿಗಳು, ಗೃಹ ಸಚಿವರು, ರಾಜ್ಯದ ಮಂತ್ರಿಗಳು ಎಲ್ಲ ಸಮುದಾಯಗಳಿಗೆ ಮಂತ್ರಿಗಳು ಎನ್ನುವುದನ್ನು ಮರೆಯಬಾರದು. ರಾಜ್ಯದಲ್ಲಿ ನಡೆದಿರುವ ಎಲ್ಲ ಘಟನೆಗಳನ್ನು ಸಣ್ಣ ಘಟನೆಗಳು ಎಂದು ಪ್ರತಿಕ್ರಿಯಿಸುತ್ತಿರುವ ಗೃಹ ಸಚಿವರ ನಡವಳಿಕೆಯಿಂದ ಅಪರಾಧಿಗಳಿಗೆ ಉತ್ತೇಜನ ದೊರೆತಿರುವ ಕಾರಣ ಮತ್ತಷ್ಟು ಕಾನೂನು ಸುವ್ಯವಸ್ಥೆ ಹದಗೆಡಲು ಕಾರಣವಾಗಿದೆ ಎಂದು ಬಿವೈ ರಾಘವೇಂದ್ರ ಈ ನಾಡಿನ ಗೃಹ ಸಚಿವರು, ಮುಖ್ಯಮಂತ್ರಿಗಳು, ನಾಡಿನ ಮುಖ್ಯಮಂತ್ರಿಗಳು ಅದನ್ನ ಮರೆತು ಎಲ್ಲೋ ಒಂದು ಕೋಮಿಗೆ ಮುಖ್ಯಮಂತ್ರಿಗಳು, ಎಲ್ಲೋ ಒಂದು ಕೋಮಿಗೆ ಗೃಹ ಸಚಿವರು ಅನ್ನೋ ರೀತಿ ವರ್ತನೆ ನಿಮ್ದೇನಿದೆ, ಇದು ಅಕ್ಷಮ್ಯ ಅಪರಾಧ. ನಿಮ್ಮ ನಡವಳಿಕೆಯಿಂದ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಕಾನೂನು ಸುವ್ಯವಸ್ಥೆ ಕುಸಿದು ಬೀಳ್ತಾ ಇರ್ತಕ್ಕಂಥದ್ದು ಕೂಡ ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಆಗ್ರಹವನ್ನು ಮಾಡ್ತೇನೆ, ಈಗಲಾದ್ರೂ ಕೂಡ ಎಚ್ಚೆತ್ತುಕೊಂಡು ನಮ್ಮ ನಾಡು ಇವತ್ತು ಶಾಂತಿಯುತವಾಗಿ ಇರಬೇಕು ಅಂತ ಹೇಳಿದ್ರೆ ನೀವು ಸಂವಿಧಾನ ಮೇಲೆ ಪ್ರಮಾಣ ಮಾಡ್ಕೊಂಡಿವತ್ತೇನೋ ನ್ಯಾಯಸಮ್ಮತವಾಗಿ ಆಡಳಿತ ನಡೆಸ್ತೇವೆ ಅಂತೇಳೇನು ಹೇಳಿದ್ದೀರಿ. ದೇವ್ರ ಮೆಚ್ಚೋ ರೀತಿಯಲ್ಲಿ ಎಲ್ಲಾ ಸಮುದಾಯಗಳನ್ನು ಕೂಡ ಜೊತೆ ತಕ್ಕೊಂಡೋಗ್ತಕ್ಕಂಥ ಕೆಲಸ ಮಾಡಬೇಕು ಈ ರಾಜ್ಯದ ಮುಖ್ಯಮಂತ್ರಿಗಳು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹವನ್ನು ಮಾಡ್ತಾ ಇದ್ದೇನೆ. ಯಾರೇನೇ ಮಾತನಾಡಿದ್ರು ಸಹ ಇವತ್ತು ವಿಜೇಂದ್ರನನ್ನ ರಾಜ್ಯದ ಅಧ್ಯಕ್ಷನಾಗಿ ಘೋಷಣೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವ್ರು ನಮ್ಮ ದೇಶದ ಪ್ರಧಾನಮಂತ್ರಿಗಳು, ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಕ್ಕಂಥ ನಡ್ಡಾಜಿಯವರು, ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು, ಅಮಿತ್ ಶಾಜಿಯವರು ಎಲ್ಲ ಹಿರಿಯರು ಕೂತು ಚರ್ಚೆ ಮಾಡಿ ಇವತ್ತು ವಿಜೇಂದ್ರನನ್ನ ರಾಜ್ಯದ ಅಧ್ಯಕ್ಷ ಆಗಿ ಮಾಡಿರ್ತಕ್ಕಂಥದ್ದು. ನಾನಿವತ್ತು ನನ್ನನ್ನು ನಾಯಕ ಅಂತೇಳಿ ಬಿಂಬಿಸ್ತಕ್ಕಂಥ ಪ್ರಯತ್ನ ಮಾಡ್ಕೊಳ್ತಾ ಇಲ್ಲ. ಯಾರು ಒಪ್ಕೊಳ್ಳಿ ಬಿಡ್ಲಿ, ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಪಕ್ಷದ ಹಿರಿಯರನ್ನು ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನ ಬಹಳ ಯಶಸ್ವಿಯಾಗಿ ನಿರ್ವಹಿಸ್ತಾ ಇದ್ದಾನೆ. ನನಗೆ ತೃಪ್ತಿ ಇದೆ. ಕಳೆದ 3 ತಿಂಗಳಲ್ಲಿ ನಾವು ತೆಗೆದುಕೊಂಡಿರ್ತಕ್ಕಂಥ ಹೋರಾಟ ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ನಮ್ಮ ಕಾರ್ಯಕರ್ತರು ಅತ್ಯುತ್ಸಾಹದಲ್ಲಿ ಇದ್ದಾರೆ. ಕಳೆದ 3 ತಿಂಗಳ ನಿರಂತರವಾಗಿ ರಾಜ್ಯ ಸರ್ಕಾರವನ್ನ ಒಂಟಿಗಾಲಲ್ಲಿ ನಿಲ್ಲಿಸ್ತಕ್ಕಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಶ್ರಮದಿಂದ ಆಗಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಯಾರೇನು ಹೇಳಿದ್ರು ಸಹ ನಾನಿವತ್ತು ರಾಜ್ಯದ ಅಧ್ಯಕ್ಷನಾಗಿ ನನ್ನ ಕರ್ತವ್ಯವನ್ನ ಯಶಸ್ವಿಯಾಗಿ ನಿರ್ವಹಿಸ್ತಾ ಇದ್ದೇನೆ. ಅಪಘಾತಗಳಂತ ತುರ್ತು ಸಂದರ್ಭದಲ್ಲಿ ಮಾಡುವ ಸಾರ್ವಜನಿಕರ
ಕೆಲವೊಂದು ತಪ್ಪು ತಿಳುವಳಿಕೆಯಿಂದ ಮಾಡುವ ಕ್ರಿಯೆಗಳಿಂದ ಜೀವಕ್ಕೆ ಹಾನಿಯಾಗಬಹುದು. ಆದ್ದರಿಂದ ಅಪಘಾತ ಸಂದರ್ಭದಲ್ಲಿ ಯಾರಿಗೂ ಕೂಡ ನೀರನ್ನು ಕುಡಿಸಬಾರದು ಎಂಬ ವಿಶೇಷವಾದ ಮಾಹಿತಿಯನ್ನು ಮಹತ್ವವನ್ನು ಡಾಕ್ಟರ್ ಆಂಜನೇಯ ಅವರು ಮಾಹಿತಿ ನೀಡಿದ್ದಾರೆ. ಆ ಮಾಹಿತಿಯ ಸಂಪೂರ್ಣ ವಿಡಿಯೋವನ್ನು ವೀಕ್ಷಿಸುವ ಮೂಲಕ ಜೀವವನ್ನು ಉಳಿಸುವ ಕಾರ್ಯದಲ್ಲಿ ತಾವೆಲ್ಲರೂ ಕೂಡ ನೀವು ಆಕ್ಸಿಡೆಂಟ್ ಆದ ಜಾಗದಲ್ಲಿ ನೀವೇನ ಇದ್ರೆ ನೀವು ನೋಡಿ, ಜನ ಬೇಗ ಬರ್ತಾರೆ, ಎಲ್ಲಾರನ್ನು ಎರೆದು ಈಚೆ ಬೀಳ್ತಾರೆ. ಮೊದಲು ನೀರ್ ತಗೊಂಬ ಅಂತಾರೆ. ಎಲ್ರ ಮುಖದ ಮೇಲೆ ಪಚ್ಚ ಪಚ್ಚ ಅಂತ ಹೊಡಿತಾ ಹೋಗ್ತಾರೆ. ಒಂದಿಬ್ರು ಕಣ್ಣೇ ಬಿಡೋದಿಲ್ಲ, ಅಂದ್ರೆ ಸತ್ತೋಗಿದ್ದಾರೆ ಅಂತ. ಮೂಗತ್ರ ಕೈ ಇಟ್ರೆ ದೇ ಆರ್ ಡೆಡ್, ಸ್ಪಾಟ್ ಡೆತ್. ಇನ್ನಿಬ್ರು ಸತ್ತಂಗೆ ಕಾಣ್ತಾರೆ. ಮುಖಕ್ಕೆ ನೀರು ಹೊಡೆದ ತಕ್ಷಣನೇ ಮೆಲ್ಲ ಕಣ್ಬಿಡ್ತಾರೆ. ಎಲ್ಲಿದ್ದೀನಿ ಅಂತ ನೋಡ್ತಾರೆ, ತಿರ್ಗ ಹಂಗೆ ಮಲ್ಕೋತಾರೆ. ಇನ್ನಿಬ್ರು ತೊಡೆ ಮೂಳೆ ಮುಡ್ಕೊಂಡಿರ್ತಾರೆ, ಅವರೇ ಬಡ್ಕೋತಾ ಇರ್ತಾರೆ, ಅವ್ರು ನೀರ್ ಕೇಳ್ತಿರ್ತಾರೆ. ಈಗ ಗೊಂದಲ ಏನ್ ಗೊತ್ತಾ ಸರ್, ಈ ಕಣ್ ಬಿಟ್ಟು ಸುಮಾರಾಗಿ ಹಿಂಗೆ ಎದ್ದು ತಿರುಮಲ್ಕೋತಾನಲ್ಲ, ಅವನಿಗೆ ನೀರು ಕುಡಿಸಿ ಅಂತ ಜನ ಮಾಡೋ ಮೊದಲನೇ ಮಿಸ್ಟೇಕ್ ಅಂತ ನಾನು ಮೊದಲೇ ನಿಮ್ಗೆ ಹೇಳ್ಬಿಡ್ತೀನಿ. ಯಾಕೆ ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ತುಂಬಾ ಜನ ಏನಾಗುತ್ತೆ, ಇವ್ನು ಬದುಕಿದನ್ ಕಣೋ, ಕೆಂಪೇಗೌಡ ಹಾಸ್ಪಿಟ್ಲು, ವಿಕ್ಟೋರಿಯಾ ಹಾಸ್ಪಿಟ್ಲ್ಗೆ ಹೋಗೋವರೆಗೂ ಬದುಕಬೇಕು ಅಂದ್ರೆ ನೀರು ಕುಡಿಸೋಣ ಅಂತ ನೋಡ್ತಾರೆ. ಸರ್, ನೀರು ಅವನಿಗೆ ಇವಾಗ ಎಲ್ಲಾ ಕಡೆ ಬಾಟಲ್ ನೀರು ಸಿಗುತ್ತೆ. ದಯವಿಟ್ಟು ನಾನು ಹೇಳ್ತೀನಿ, ಅವನು ತೇಲ್ಗಣ್ಣು ಮೇಲ್ಗಣ್ಣು ಬಿಡ್ತಿರ್ತಾನೆ, ಹಿಂಗ್ ಮಲಗಿರ್ತಾನೆ ಹಂಗಾತ. ಯೂಶಲಿ ನಮ್ಮ ಭಾಷೆಯಲ್ಲಿ ಸೆಮಿ ಕಾನ್ಶಿಯಸ್ ಅಂತೀವಿ, ಕನ್ನಡದಲ್ಲಿ ಅರ್ಧ ಜೀವ ಅಂತಾರೆ. ಅವನಿಗೆ ನೀರ್ ಕುಡ್ಸಕ್ ನೋಡ್ತಾರೆ ಸರ್. ಯಾಕಂದ್ರೆ ಜನಗಳಿಗೆ ಅನ್ಸುತ್ತೆ ನೀರ್ ಕುಡಿದ್ರೆ ಇಂಪಾರ್ಟೆಂಟ್ ಅಂತ. ಅವನಿಗೆ ನೀರಿಂಗ್ ಕುಡಿದ್ರೆ ಗುಟಕ್ಸಲ್ಲ ಸರ್. ನೀರು ಕುಡಿಬೇಕಾದ್ರೆ ಗುಟಕಿಸ್ಬೇಕು, ಸ್ವ್ಯಾಲೋ ಮಾಡಬೇಕು. ಅನ್ಫಾರ್ಚುನೇಟ್ಲಿ ಅವನಿಗೆ ಬ್ರೈನ್ಗೆ ಏಟು ಬಿದ್ದಿರೋದ್ರಿಂದ ಅವನು ಡೆತ್ ಆಗಿಲ್ಲ, ಬಟ್ ಅವನಿಗೆ ಲೆವೆಲ್ ಆಫ್ ಕಾನ್ಶಿಯಸ್ನೆಸ್ ತುಂಬಾ ಕಡಿಮೆ ಇರುತ್ತೆ. ಅವನು ತೇಲ್ಗಣ್ಣು ಕುಡ್ಗಲ್ಲ, ಅಷ್ಟು ನೀರೀಚಿಗೆ ಬರುತ್ತೆ. ಅಷ್ಟರೊಳಗಾಗಿ ಅನ್ಫಾರ್ಚುನೇಟ್ಲಿ ಒಬ್ಬ ಬುದ್ಧಿವಂತ ಬರ್ತಾನೆ, ಅವನು ನಿನಗ್ ಕುಡ್ಸಕ್ ಬರಲ್ಲ, ನಾನ್ ಕುಡಿಸ್ತೀನಿ ಇರು ಅಂತ ಹೇಳಿ ಬಾಯಿ ಹಿಂಗ್ ಮಲಗಿರ್ತಾನಲ್ಲ, ಹಿಂಗ್ ಮಾಡ್ತಾನೆ, ಬಾಯಿ ಒಳಗೆ ಇಡ್ತಾನೆ, ಇದನ್ನ ಹಿಂಗ್ ಎತ್ಬಿಡ್ತಾರೆ. ಅರ್ಧ ಬಾಟ್ಲು ಒಳಗಡೆ ಆಗುತ್ತೆ ಸರ್. ಇವ್ರಿಗೊಂದು ಖುಷಿ ಆಗುತ್ತೆ, ನಾನೊಂದು ಜೀವ ಉಳಿಸ್ತೆ ಅಂತ. ಅನ್ಫಾರ್ಚುನೇಟ್ಲಿ ಈಗ ನಾನು ನಿಮ್ಗೆ ವಿಜ್ಞಾನ ಹೇಳ್ತೀನಿ, ದಿಸ್ ಫೆಲೋ ಇವರ ಮಿಸ್ಟೇಕ್ ಅವನಿಗೆ ಗೊತ್ತಿಲ್ಲ ಪಾಪ, ಜೀವ ಉಳಿಲಿ ಅಂತ ಕುಳಿಸ್ತಾನೆ, ಸತ್ತು ಹೋಗ್ತಾನೆ. ಯಾಕೆ ಸತ್ತು ಹೋಗ್ತಾನೆ ಅಂದ್ರೆ ನಿಮ್ಗೆ ಬಹಳ ಸರಳವಾಗಿ ಹೇಳ್ಬೇಕು ಅಂದ್ರೆ ನೋಡಿ, ದೇವ್ರು 3 ನಾಲಿಗೆ ಕೊಟ್ಟಿದ್ದಾನೆ ಮನುಷ್ಯನಿಗೆ. ಒಂದು ಕಿರುನಾಲಿಗೆ, ಮನುಷ್ಯನಿಗೆ 3 ನಾಲಿಗೆ, ಮೇಲ್ಗಡೆ ಒಂದು ಕಿರುನಾಲಿಗೆ. ತುಂಬಾ ಜನ ಕಿರುನಾಲಿಗೆ ಬಿದ್ದೋಯ್ತು ಅಂತಾರೆ, ಅದು ಬಿದ್ದೋಗಲ್ಲ, ಅದ ಬೇಡ. ನಾವು ಮಾತನಾಡುವ ನಾಲಿಗೆ ಇದೆಯಲ್ಲ ಸರ್, ವೆರಿ ಪವರ್ಫುಲ್ ಟಂಗ್, ಅದು ಹಿಂದಕ್ಕೆ ಬಿದ್ದೋಗಲ್ಲ. ಎಕ್ಸೆಪ್ಟ್ ಪೇಷಂಟ್ ಏನನ್ನ ಅನ್ಕಾನ್ಶಿಯಸ್ ಆಗಿದ್ದರೆ, ದಯವಿಟ್ಟು ಮನೆಯೊಳಗೆ ಸಡನ್ ಆಗಿ ಅಮ್ಮ ಅಡಿಗೆ ಮನೆಯಲ್ಲಿ ಬಿದ್ದೋಗ್ತಾಳೆ ಅನ್ಕೊಳ್ಳಿ, ಎಲ್ಲೋ ಲೋ ಬಿಪಿನೋ ಲೋ ಶುಗರ್ ಆಗಿ ಅಂತಾನ ಬಿದ್ದಿರೆ, ದಯವಿಟ್ಟು ನಾವು ಮಾಡ್ಬೇಕಾದ ಮೊದಲನೇ ಕೆಲಸ ಸೈಡಿಗೆ ತಿರ್ಸ್ಬೇಕು. ಯಾಕಂದ್ರೆ ಅನ್ಕಾನ್ಶಿಯಸ್ ಪೇಷಂಟ್ಗೆ ನಾಲಿಗೆ ಹಿಂದಕ್ಕೆ ಬಿದ್ದೋಗುತ್ತೆ, ರೆಸ್ಪಿರೇಟರಿ ಟ್ರ್ಯಾಕ್ಟ್ ಅಬ್ಸ್ಟ್ರಕ್ಷನ್ ಆಗಿ ಸತ್ತೋಗ್ತಾರೆ. ಈಗ ಯಾಕೆ ಹೇಳಕ್ ಹೋದೆ ಅಂದ್ರೆ, ಇನ್ನೊಂದು 3ನೇ ನಾಲಿಗೆ ಇದೆ, ತುಂಬಾ ಜನಕ್ಕೆ ಅದು ಗೊತ್ತಿಲ್ಲ. ಎಪಿಗ್ಲಾಟಿಸ್ ಅಂತೀವಿ, ನಾಲಿಗೆ ಹಿಂದಗಡೆ ಇರುತ್ತೆ ಅದು. ಈಗ ನೋಡಿ, ನೀವು ಮಾತಾಡ್ತಾ ಇದೀವಿ, 22 ಟೈಮ್ 1 ನಿಮಿಷಕ್ಕೆ ಉಸಿರಾಡ್ತಾನೆ ಇರ್ತೀವಿ. ಮಧ್ಯಾಹ್ನ ನೀರು ಕುಡಿಬೇಕು ಅಂದ್ರೆ ನೀರು ಕುಡಿಯೋದು ಯಾವುದೇ ಗುಟುಕಿಸ್ದಿರಾ ನಿಮ್ಮ ಊಟ ಈ ಸಭೆ 2 ಟ್ಯೂಬ್ ಇದೆ ಸರ್. ಒಂದು ಟ್ರೇಕಿಯ ಉಸಿರಿನ ನಾಳ 6 ಇಂಚ್ ಇರುತ್ತೆ, ಅದ್ರ ಹಿಂದೆ ಅನ್ನನಾಳ, 2 ಪ್ಯಾರಲಲ್ ಪೈಪು. ಈ ಜಾಗನ ನಾವು ಪ್ಯಾರಿಂಗ್ಸ್ ಅಂತೀವಿ. ಈ ಮಾತಾಡ್ತಾ ನಾನೇನಾದ್ರೂ ನುಂಗಬೇಕಾದ್ರೆ, ಬಿಸ್ಕೆಟ್ ತಿಂದ್ರೆ ಗುಳುಮ್ ಅಂತ ನುಂಗ್ಬೇಕಾದ್ರೆ 4 ಸೆಕೆಂಡ್ ಸರ್, ಮ್ಯಾಕ್ಸಿಮಮ್ 6 ಸೆಕೆಂಡ್ ಗುಳುಮ್ ಅಂತ ನುಂಗ್ತೀವಲ್ಲ, ಅವಾಗ 3ನೇ ನಾಲಿಗೆ ಇರುತ್ತೆ. ಎಪಿಗ್ಲಾಡ್ ಲಟ್ ಅಂತ ಟ್ರೇಕಿಯ ಮೇಲೆ ಮುಚ್ಕೊಳ್ಳುತ್ತೆ. ಅದು ಮುಚ್ಕೊಳ್ದ ಇದ್ರೆ ಒಂದು ಅಗಳು ಅನ್ನ ಟ್ರೇಕಿಯಾಗಿ ಹೋದ್ರೆ ಬ್ರೈನ್ ಈಸ್ ಎ ಸುಪ್ರೀಂ ಆರ್ಗನ್, ಅದಕ್ಕೆ ಗೊತ್ತಾಗುತ್ತೆ. ಕೆಮ್ಮು ಅಂತ ಹೇಳುತ್ತೆ, ಅಂತಾರೆ. ನೀವು ನೋಡಿ, ಇದನ್ನ ಹಳ್ಳಿ ಕಡೆ ನತ್ತಿಗತ್ತಿದೆ ಅಂತಾರೆ. ಯಾರನ್ನ ಕೆಮ್ಮಿರ ತಕ್ಷಣ ಅಜ್ಜಿ ಬಂದು ತಲೆ ಮೇಲೆ ನೀರ್ ಹಾಕಿ ಜುಟ್ಟಿಡ್ದು ಎತ್ತಾರೆ, ಕಿರ್ನಾಲ್ಗೆ ಬಿದ್ದೋಗಿದೆ ಅಂತ. ಅದಲ್ಲ ರೀಸನ್ನು, ಅವ್ರಿಗೆ ಕಾನ್ಶಿಯಸ್ ಇರುತ್ತೆ, ಕೆಮ್ಬಿಡ್ತಾರೆ. ಸರ್, ಈ ಆಕ್ಸಿಡೆಂಟ್ ಆದ ಪೇಷಂಟು, ಸೆಮಿ ಕಾನ್ಶಿಯಸ್ ಪೇಷಂಟ್ಗೆ ಈ